ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಮುಡಾ ವಿಚಾರ ಎಲ್ಲೋ ಒಂದು ಕಡೆ ತಣ್ಣಗಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ದಿಢೀರ್ನೆ ಎದ್ದು ನಿಂತಿದೆ. ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಮುಡಾ ಕೇಸ್ನಲ್ಲಿ ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಮಾಜಿ ಆಯುಕ್ತ ನಟೇಶ್ ಹೇಳಿಕೆಯನ್ನು ಆಧರಿಸಿ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಇತರೆ ಆರೋಪಿಗಳ ವಿರುದ್ಧದ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದೆ. ತನಿಖೆಗೆ ಒಪ್ಪಿಗೆ ಕೊಟ್ಟಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಈಗ ಮುಂದಿನ ಸ್ಥಿತಿಗತಿಗಳೇನು? ಲೋಕಾಯುಕ್ತ ವರದಿ ತುಂಬ ಸ್ಪಷ್ಟವಾಗಿ ಹೇಳಿತ್ತು, CM ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ. ಆದರೆ ಇಡಿ ಹೇಳ್ತಾ ಇದೆ CM ಪ್ರಭಾವದ ಬಗ್ಗೆ ಸ್ಪಷ್ಟ ಸಾಕ್ಷ್ಯಗಳಿವೆ ಅನ್ನುವಂಥದ್ದು. CM ಒತ್ತಡದ ಬಗ್ಗೆ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ವರದಿನಲ್ಲಿ ಹೇಳಿದ್ರೆ, CM ಪ್ರಭಾವದ ಬಗ್ಗೆ ಲೋಕಾಯುಕ್ತ ಪರಿಗಣಿಸಿಲ್ಲ ಅನ್ನೋದನ್ನು ಕೂಡ ಇಡಿ ಹೇಳಿದೆ. ಈ ಹಿಂದೆನೂ ಕೂಡ ಇಡಿ ಪತ್ರ ಬರೆದಂಥ ರೀತಿ ಇತ್ತಲ್ಲ, ಅದು ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಇದು ಒಂದು ಪರೋಕ್ಷ ಸಂದೇಶ. ಅದು ಆವಾಗ ನೀವು ಸರಿಯಾದ ರೀತಿಯಲ್ಲಿ, ಅಂದರೆ ಈ ರೀತಿಯಲ್ಲಿ ಈ ಹಾದಿನಲ್ಲಿ ನೀವು ತನಿಖೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಡಿಯ ಪತ್ರ ಬಂದಿತ್ತು, ನಿರ್ದೇಶನ ಬಂದಿತ್ತು, ಅಂದರೆ ಸೂಚನೆ ಬಂದಿತ್ತು ಸಜೆಷನ್ ರೂಪದಲ್ಲಿ. ಬರೀ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ವಿ ಇಡಿ ಎಲ್ಲೋ ತಣ್ಣಗಾಯ್ತೇನೋ ಅಂತ. ಯಾಕಂದರೆ ಲೋಕಾಯುಕ್ತ ರಿಪೋರ್ಟ್ ಬಂದಿದ್ದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲ ಇವರ ಪಾತ್ರ ಇಲ್ಲ ಅನ್ನುವಂಥದ್ದು. ಅದಾದಮೇಲೆ ಮುಖ್ಯಮಂತ್ರಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಚಿಗುರುಕೊಂಡಿದ್ದರು. ಅವರು ಮಾತಾಡುವಂಥ ರೀತಿ, ಧಾಟಿ ಮತ್ತು ಧಾಡಸಿತನ ಎಲ್ಲವೂ ಕೂಡ ಅವರ ಮುಖದಲ್ಲಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಅವರ ಲ್ಯಾಂಗ್ವೇಜಲ್ಲಿ, ಬಾಡಿ ಲ್ಯಾಂಗ್ವೇಜಲ್ಲಿ. ಆದರೆ ನಿನ್ನೆ ಆದಂಥ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಮತ್ತೊಂದು ಆಘಾತ. ಮುಂದೇನು ರಮೇಶ್? ಎರಡು ಡೆವಲಪ್ಮೆಂಟ್ ಆಗಿದೆ ಇಡಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಮೊದಲನೇದಾಗಿ ಇಡಿ ಅವರು ಒಂದು ಪ್ರೊಟೆಸ್ಟ್ ಪಿಟಿಷನನ್ನು ಈಗಾಗಲೇ ಕೋರ್ಟ್ಗೆ ಹಾಕಿದ್ದಾರೆ. ಅಂದರೆ ಈ ಬಿ ರಿಪೋರ್ಟ್ ಏನು ಸಲ್ಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು, ಆ ಬಿ ರಿಪೋರ್ಟನ್ನು ರದ್ದುಪಡಿಸಬೇಕು. ಯಾಕೆಂದರೆ ಬಿ ರಿಪೋರ್ಟ್ ಸರಿ ಇಲ್ಲ, CM ಸಿದ್ದರಾಮಯ್ಯ ಅವರು ಇನ್ಫ್ಲೂಯೆನ್ಸನ್ನು ಬಳಸಿರೋದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ, ಜೊತೆಗೆ ಡಿನೋಟಿಫಿಕೇಶನ್ ಕೂಡ ಇಲ್ಲೀಗಲ್ ಆಗಿದೆ, ಅದನ್ನು ಇವರು ಇಗ್ನೋರ್ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಜೊತೆಗೆ ಆ ಲ್ಯಾಂಡನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಆಲ್ರೆಡಿ ಅಲ್ಲಿ ಲೇಔಟ್ ಫಾರ್ಮ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಅದೇ ಅಂದರೆ ಮೂಡಾ ಯಾವ ರೋಡನ್ನು ಫಾರ್ಮ್ ಮಾಡಿತ್ತು ಅದೇ ರೋಡಲ್ಲೇ ಹೋಗಿ ಇವರು ಸೈಟನ್ನು ನೋಡ್ಕೊಂಡು ಬಂದಿದ್ದಾರೆ. ಅಂಥ ಟೈಮಲ್ಲಿ ಅವರು ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿತ್ತು ಅಂತೇಳಿ ಹೇಳೋದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಲೋಕಾಯುಕ್ತ ಪೊಲೀಸರ ತನಿಖೆನೇ ಸರಿ ಇಲ್ಲ ಅಂತೇಳಿ ಈಗಾಗಲೇ ಒಂದು ಪ್ರೊಟೆಸ್ಟ್ ಪಿಟಿಷನನ್ನು ಈಗಾಗಲೇ ಹಾಕಿದ್ದಾರೆ. ಹೀಗಾಗಿ ಅದೊಂದು ಸಂಕಷ್ಟ ಇದೆ. ಎರಡನೇದಾಗಿ ಈಗ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಒಂದು ಅನುಕೂಲ ಆಗಿತ್ತು. ಏನಂದರೆ DB ನಟೇಶ್ ಅವರ ಕೇಸಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ಆದೇಶವನ್ನು ಕೊಟ್ಟಿತ್ತು. ಏನಂತಂದರೆ DB ನಟೇಶ್ ಅವರ ಹೇಳಿಕೆಯನ್ನು ಆಧರಿಸಿ, ಅಂದರೆ ಅವ್ರ ಹೇಳಿಕೆಯನ್ನು ರದ್ದುಪಡಿಸಿತ್ತು, ಅವರಿಂದ ಜಪ್ತಿ ಮಾಡಲಾದಂಥ ದಾಖಲೆಗಳನ್ನು ವಶಕ್ಕೆ ಪಡೆದಿರೋದನ್ನ ಕೂಡ ಹೈಕೋರ್ಟ್ ರದ್ದುಪಡಿಸಿತ್ತು. ಇದೆಲ್ಲವೂ ಕೂಡ ಇಲ್ಲೀಗಲ್ ಅಂತೇಳಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಮಾಡಿತ್ತು. ನಟೇಶ್ ಅವರಿಗೆ ನೀಡಿದ್ದಂಥ ಸಮನ್ಸನ್ನು ಕೂಡ ರದ್ದುಪಡಿಸಿತ್ತು. ಇದನ್ನೇ ಇಟ್ಟುಕೊಂಡು CM ಪತ್ನಿ ಪಾರ್ವತಿ ಅವರು ಕೂಡ ರಿಲೀಫ್ ಪಡ್ಕೊಂಡಿದ್ರು, ಅಂದರೆ ಇದೇ ಜಡ್ಮೆಂಟನ್ನು ಇಟ್ಕೊಂಡು. ಅದೇ ರೀತಿ ಭೈರತಿ ಸುರೇಶ್ ಅವರು ಕೂಡ ಅದರ ಲಾಭವನ್ನು ಪಡ್ಕೊಂಡಿದ್ರು, ಅವರ ಕೇಸ್ ಕೂಡ ರದ್ದಾಗಿತ್ತು. ಹೀಗಾಗಿ ಇದನ್ನ ಪ್ರಶ್ನೆ ಮಾಡಿ ಇಡಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು. ನಿನ್ನೆ ಹೈಕೋರ್ಟ್ ವಿಭಾಗೀಯ ಪೀಠ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ, ಮಧ್ಯಂತರ ಆದೇಶ. ಅದರಲ್ಲಿ DB ನಟೇಶ್ ಅವರ ಹೇಳಿಕೆಯನ್ನು ಪರಿಗಣಿಸಬಹುದು, ಅವರಿಂದ ಜಪ್ತಿ ಮಾಡಲಾದಂಥ ದಾಖಲೆಗಳನ್ನು ಇಟ್ಕೊಂಡು ಇಡಿ ಅವರು ಬೇರೆಯವರ ತನಿಖೆಯನ್ನು ಮಾಡಬಹುದು, ಅಂದರೆ ಇತರೆ ಆರೋಪಿಗಳು ಅಥವಾ ಇತರೆ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಬಹುದು ಅನ್ನೋಂಥ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಇದರ ಅರ್ಥ ಏನಂದರೆ ಈಗ DB ನಟೇಶ್ ಅವರ ಹೇಳಿಕೆ ನೇರವಾಗಿರುವಂಥದ್ದು ಸಿದ್ದರಾಮಯ್ಯ ಮತ್ತು ಪಾರ್ವತಿ ಅವರಿಗೆ ಸಂಬಂಧಪಟ್ಟಂತೆ. ಅಂದರೆ DB ನಟೇಶ್ ಅವ್ರನ್ನ ಮೇಲೆ ಇನ್ಫ್ಲೂಯೆನ್ಸನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಇಡಿ ಅವರ ಆರೋಪ. ಈಗಾಗಲೇ ಆರೋಪವನ್ನು ಇಡಿ ಮಾಡಿದೆ. ಹೀಗಾಗಿ DB ನಟೇಶ್ ಅವರ ಹೇಳಿಕೆಯನ್ನು ಪರಿಗಣಿಸೋದಾದರೆ ಆಗ ಸಹಜವಾಗಿಯೇ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಯಾಕೆಂದರೆ ಇಡಿ ಅವರು ಅವ್ರಿಗೂ ಕೂಡ ಸಮನ್ಸನ್ನು ಜಾರಿ ಮಾಡ್ಬೋದು, ಸಮನ್ಸನ್ನು ಜಾರಿ ಮಾಡಿ ವಿಚಾರಣೆಗೆ ಒಳಪಡಿಸಬಹುದು. ಹೀಗಾಗಿ ನಿನ್ನೆಯ ಎರಡು ಬೆಳವಣಿಗೆ CM ಸಿದ್ದರಾಮಯ್ಯ ಅವರ ಪಾಲಿಗೆ ಬಹಳ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ. ಜೊತೆಗೆ ಇಡಿ ಅವರ ಪ್ರೊಟೆಕ್ಷನ್ ಜೊತೆಗೆ ಈಗ ಕೃಷ್ಣ ಅವರು ಕೂಡ ಪ್ರೊಟೆಸ್ಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ವಿಚಾರಣೆ ಇವತ್ತು ನಡೆಯುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ. ಒಂದು ವೇಳೆ ಕೋರ್ಟ್ ಏನಾದರೂ ಅದನ್ನು ರದ್ದುಪಡಿಸಿದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.